ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಮನೆಯಲ್ಲೇ ತಯಾರಿಸುವಂಥ ರಸಗುಲ್ಲ ಮಾಡಲು ಬೇಕಾಗಿರುವ ಸಾಮಗ್ರಿಗಳು. ಮೊದಲನೇದಾಗಿ ಅರ್ಧ ಲೀಟರ್ ಹಾಲು, 1 ಕಪ್ ಸಕ್ಕರೆ, 2 ಟೇಬಲ್ ಸ್ಪೂನ್ ಲಿಂಬೆಹಣ್ಣಿನ ರಸ, ಚಿಟಿಕೆ ಏಲಕ್ಕಿ ಪುಡಿಯನ್ನು ತೆಗೆದುಕೊಳ್ಳಿ. ಈಗ ರಸಗುಲ್ಲ ಮಾಡೋ ವಿಧಾನ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ ಹಾಲನ್ನು ಹಾಕಿ ಹಾಲು ಉಕ್ಕು ಬರುವವರೆಗೆ ಕಾಯಿಸಿಕೊಳ್ಳಿ. ಹಾಲು ಉಕ್ಕು ಬಂದ ನಂತರ 2 ಟೇಬಲ್ ಸ್ಪೂನ್ ಲಿಂಬೆಹಣ್ಣಿನ ರಸವನ್ನು ಹಾಕಿ ಹಾಲನ್ನು ಒಡಿಸಿಕೊಳ್ಳಿ. ಈಗ ಒಡೆದಿರುವ ಹಾಲನ್ನು ಈ ರೀತಿ ಒಂದು ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ ಅರ್ಧ ಗಂಟೆ ತಣ್ಣಗಾಗಲು ಬಿಡಿ. ಈಗ ಒಂದು ಪಾತ್ರೆಯಲ್ಲಿ 1 ಕಪ್ ಸಕ್ಕರೆಯನ್ನು ಹಾಕಿ ಅರ್ಧ ಗ್ಲಾಸ್ ನೀರನ್ನು ಹಾಕಿ ಸಕ್ಕರೆ ಪಾಕವನ್ನು ಮಾಡಿಕೊಳ್ಳಿ. ಈ ರೀತಿ ಸಕ್ಕರೆ ಪಾಕವಾದ ನಂತರ ಚಿಟಿಕೆ ಏಲಕ್ಕಿ ಪುಡಿ ಹಾಕಿದರೆ ಸಕ್ಕರೆ ಪಾಕ ರೆಡಿ. ಈಗ ಮುಂಚೆ ಅರ್ಧ ಗಂಟೆ ತಣ್ಣಗಾಗಲು ಬಿಟ್ಟಿರುವ ಗಂಟನ್ನು ಬಿಚ್ಚಿ ಪನ್ನೀರನ್ನು ಈ ರೀತಿ ಸಣ್ಣಗೆ ಒಡೆದುಕೊಳ್ಳಿ. ಈಗ ಸಣ್ಣಗೆ ಒಡೆದಿರುವ ಪನ್ನೀರ್ನಿಂದ ಚೆನ್ನಾಗಿ ಮಿದ್ದಿ ಈ ಪನ್ನೀರ್ನಿಂದ ನಿಮಗೆ ಯಾವ ಸೈಜು ಬೇಕೋ ಆ ಸೈಜಿನಲ್ಲಿ ಉಂಡೆಗಳನ್ನು ಕಟ್ಟಿಕೊಳ್ಳಿ. ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿಕೊಳ್ಳಿ. ಈಗ ಮುಂಚೆ ತಯಾರಿಸಿಟ್ಟಿರುವಂಥ ಸಕ್ಕರೆ ಪಾಕವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಕಟ್ಟಿಕೊಂಡಿರುವ ಉಂಡೆಗಳನ್ನು ಒಂದೊಂದಾಗಿ ಸಕ್ಕರೆ ಪಾಕದಲ್ಲಿ ಬಿಟ್ಟು 5 ರಿಂದ 10 ನಿಮಿಷ ಕುದಿಸಿದರೆ ರುಚಿಯಾಗಿರುವಂಥ ರಸಗುಲ್ಲ ಸವಿಯಲು ರೆಡಿ. ರಸಗುಲ್ಲ ಮಾಡೋ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.